ಎಂಥ ಶ್ರೀಮಂತಾನಂತಾನು ಶ್ರೀಕಾಂತೆ ಕಾಂತ ಎಂಥ ಶ್ರೀಮಂತಾನಂತಾನು ಬೊಮ್ಮನು ಹೆಮ್ಮಗ ಮಮ್ಮನು ಡಂಬರಿ ಮಮ್ಮ ಸತಿಮ್ಮ ಸ್ವರಮ್ಮ ಪರಮ್ಮ ಅಮ್ಮರ ಸಮೂಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂಥ ಶ್ರೀಮಂತಾನಂತಾನು ಶ್ರೀಕಾಂತೆ ಕಾಂತ ಎಂಥ ಶ್ರೀಮಂತಾನಂತಾನು ಅಂಗರ ಮಂಗಳ ಅಂಗನಂದ ಕಟ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಶಿಖರದಂಗುಟ ಸಂಗದ ಜಗದ ಕಂಗಳ ಕಂಗಳ ಹಿಂಗಿ ಪಳಾಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ವರವ ಹನ್ನರ ತನ್ನ ಭವನ್ನ ಸುತಂದರ ರನ್ನರ ತನ್ನಿಜ ನಿನದುರಿದ್ಯ ನಿನ್ನಡೆಯನ್ನೇ ಎಂತ ಶ್ರೀಮಂತಾನಂತಾನು ಶ್ರೀಕಾಂತೆ ಕಾಂತ ಎಂತ ಶ್ರೀಮಂತಾನಂತಾನು ವಲ್ಲಕ ವಲ್ಲ ಜರಲ್ಲಭ ಸುಲ್ಲಭ ಬಲ್ಲಿಕ ಕುಲ್ಲಣದಲ್ಲ ನಿನ್ನಲ್ಲದೆ ಹಲದು ನನ್ನೊಳದಲ್ಲ ನಿನ್ನಲ್ಲದೆ ಸಲ್ಲದು ಸಲ್ಲದೆ ನಿಲ್ಲದೆ ನಿಲ್ಲ ವಲ್ಲಕ ವಲ್ಲ ಜರಲ್ಲಭ ಸುಲ್ಲಭ ಬಲ್ಲಿಕ ಕುಲ್ಲಣದಲ್ಲ ನಿನ್ನಲ್ಲದೆ ಹಲದು ನನ್ನೊಳದಲ್ಲ ನಿನ್ನಲ್ಲದೆ ಸಲ್ಲದು ಸಲ್ಲದೆ ನಿಲ್ಲದೆ ನಿಲ್ಲ ಎಂಥ ಶ್ರೀಮಂತಾನಂತಾನು ಶ್ರೀಕಾಂತೆ ಕಾಂತ ಎಂಥ ಶ್ರೀಮಂತಾನಂತಾನು ಅಂಬರ ದುಂಬಿಗೆ ತುಂಬಿ ಶೊಂಬಸರೊಂಬೆಲಿ ನಿಂಬಿಕ ಕೊಂಬಿಟ್ಟು ಕಾಂಬುದೇ ಅಂಬರ ದುಂಬಿಗೆ ತುಂಬಿ ಶೊಂಬಸರೊಂಬೆಲಿ ನಿಂಬಿಕ ಕೊಂಬಿಟ್ಟು ಕಾಂಬುದೇ ಇಂಬಕ ದಂಬಕ ಬಿಂಬ ಪ್ರಶ್ನ ವೆಂಕಟ ಇಂಬಕ ದಂಬಕ ಬಿಂಬ ಪ್ರಶ್ನ ವೆಂಕಟ ನಂಬಿದೆ ನಿಂದಿದೆ ಎಂಬ ಕುಟುಂಬಿ ಎಂಥ ಶ್ರೀಮಂತಾನಂತಾನು ಶ್ರೀಕಾಂತೆ ಕಾಂತ ಎಂಥ ಶ್ರೀಮಂತಾನಂತಾನು ಬೊಮ್ಮನು ಹೆಮ್ಮಗ ಮಮ್ಮನು ಡಮ್ಮರಿ ಮಮ್ಮ ಸತಿಮ್ಮ ಸ್ವರಮ್ಮ ಪರಮ್ಮ ಅಮ್ಮರ ಸಮೂಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂಥ ಶ್ರೀಮಂತಾನಂತಾನು ಶ್ರೀಕಾಂತೆ ಕಾಂತ ಎಂಥ ಶ್ರೀಮಂತಾನಂತಾನು ಎಂಥ ಶ್ರೀಮಂತಾನಂತಾನು ಎಂಥ ಶ್ರೀಮಂತಾನಂತಾನು ಬಹುಶಃ ಮಾತುಗಳು ಮೂಕಾಗ್ತವೆನ್ನುವಂತಹ ಒಂದು ಪುಟ್ಟ ಪ್ರತಿಭೆಯನ್ನು ನೋಡಿದಾಗ ಸ್ವರ ಲಯ ಮತ್ತು ಸಾಹಿತ್ಯ ರಾಗವನ್ನು ಅರಿತುಕೊಂಡು ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ದ.ರಾ. ಬೇಂದ್ರೆಯವರಿಗೆ ಬಹಳಷ್ಟು ವರ್ಷಗಳು ಬೇಕಾಯಿತು. ಅಂತಹ ಪುಣ್ಯ ಭೂಮಿಯ ಒಂದು ನೆಲದಲ್ಲಿ ಕುಳಿತುಕೊಂಡು ಈ ಪುಟ್ಟ ಮಗು ಅತ್ಯಂತ ಸುಶ್ರಾವವಾಗಿ ರಾಗಬದ್ಧವಾಗಿ ಇವತ್ತು ಆ ಶ್ರೀಕಾಂತನನ್ನ ಎಂಥ ಶ್ರೀಮಂತ ಅಂತ ಹೇಳಿ ವರ್ಣಿಸಿದ್ದಾಳೆ. ಆ ಶ್ರೀಕಾಂತ ಶ್ರೀಮಂತನಿದ್ದಾನೆ ಇಲ್ಲ ಗೊತ್ತಿಲ್ಲ, ಆದರೆ ಈ ಪುಟ್ಟ ಮಗುವಿನ ಕಂಠದಲ್ಲಿರುವಂತಹ ಶ್ರೀಮಂತಿಕೆ ಬಹಳ ದೊಡ್ಡದು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಅಭಿನಂದನೆಗಳೊಂದಿಗೆ ನಾನು ಅವಳಿಗೆ 500 ರೂಪಾಯಿಗಳ ಕಾಣಿಕೆಯನ್ನು ನೀಡ್ತಾ ಇದ್ದೇನೆ. ಆ ಪುಟ್ಟ ಮಗು ಸ್ವೀಕರಿಸಬೇಕು. ಇದೆಲ್ಲ ತಮ್ಮೆಲ್ಲರ ಪರವಾಗಿ ಅವಳಿಗೆ ನೀಡ್ತಾ ಇದ್ದೇನೆ. ಮಗು, ನಿನ್ನ ಭವಿಷ್ಯ ತುಂಬಾ ಉಜ್ವಲವಾಗಲಿ. ನಮ್ಮ ಧಾರವಾಡಕ್ಕೆ ಮತ್ತೊಬ್ಬ ಕೋಗಿಲೆ ನಿನ್ನಿಂದ ಮೂಡಿ ಬರಲಿ ಅಂತ ಆಶಿಸ್ತೇನೆ. ಇಂಥ ಗಣ್ಯರಿಗೆ ನಮ್ಮ ಮೊಮ್ಮಗಳು